Hello students. So in this video we'll be discussing something about Atmanirbhar Bharat. So ಈಗ ನೀವು ನ್ಯೂಸ್ ನೋಡ್ತಿರ್ತೀರಿ ರೀಸೆಂಟ್ ಆಗಿ ಎಸ್ಪೆಷಲಿ ಕೊರೋನಾ ಎಫೆಕ್ಟ್ ಆದ್ಮೇಲೆ ಸೊ ಬಹಳಷ್ಟು ಕಡೆ ಈ ವರ್ಡ್ ಕೇಳಿರ್ತೀರಿ ಆತ್ಮನಿರ್ಭರ್ ಭಾರತ್ ಅಂತಂದು. ಸೊ ಏನಿದೆ ಆತ್ಮನಿರ್ಭರ್ ಭಾರತ್ ಅಂತಂದ್ರೆ ವರ್ಡ್ ಏನು ಹೇಳ್ತದ್ರ ಮೀನಿಂಗ್ ಪ್ರಕಾರ ನೀವು ಹೋದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಸೆಲ್ಫ್ ರಿಲಯಂಟ್ ಇಂಡಿಯಾ. ಓಕೆ, ಸೊ ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದು ಬೇಡ, ಬೇರೆ ಕಂಟ್ರೀಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದು ಬೇಡ. ಸೆಲ್ಫ್ ಡಿಪೆಂಡೆನ್ಸಿ, ಓಕೆ, ಸೆಲ್ಫ್ ರಿಲಯನ್ಸ್. ಸೊ ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋಣ. ಓಕೆ, ಅದು ಏನು ಹೇಳುತ್ತೆ ಆತ್ಮನಿರ್ಭರ್ ಭಾರತ್. ಸೊ ಯಾಕಿದು ಆತ್ಮನಿರ್ಭರ್ ಭಾರತ್ ಯಾಕೆ ತಲೆ ಒಳಗಡೆ ಬಂತು ಅಂತಂದ್ರೆ, ಸೊ ಆಬ್ವಿಯಸ್ಲಿ ಒಂದಂದ್ರೆ ಕೊರೋನಾ ಎಫೆಕ್ಟ್. ಸೊ ಇದನ್ನ ಬಿಟ್ಟು ಸೊ ಇಂಡಿಯಾದವ್ರು ಬಹಳಷ್ಟು ಫೀಲ್ಡ್ಸ್ ಒಳಗಡೆ ನಾವು ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡ್ ಅದೀವಿ. ಫಾರ್ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ನಮ್ಗೆ ಆರ್ಮ್ಸ್ ಮತ್ತು ಆಮ್ಯುನಿಷನ್ಸ್ ಬೇಕಂದ್ರೆ ನಮ್ಗೆ ಯಾವ್ದಾರ ಆರ್ಮಿ ಒಳಗಡೆ ಏನೇನು ಏರ್ಫೋರ್ಸ್, ಓಕೆ, ನೇವಿ ಮತ್ತು ನಾರ್ಮಲ್ ಏನ್ರಿ ಲ್ಯಾಂಡ್ ಏನು ಆರ್ಮಿ ಫೈಟ್ ಮಾಡ್ತಾರೆ ಅದಕ್ಕೆ ನಮ್ಗೆ ಏನು ಆರ್ಮ್ಸ್ ಆ್ಯಂಡ್ ಆಮ್ಯುನಿಷನ್ಸ್ ಬೇಕು. ಭಾಳಷ್ಟು ನಾವು ಏನು ಮಾಡ್ತೀವಿ, ಇಂಪೋರ್ಟ್ ಮಾಡ್ತೀವಿ ಬೇರೆ ದೇಶದಿಂದ. ಫ್ರಾನ್ಸ್, ರಷ್ಯಾ, ಅಮೆರಿಕಾ, ಓಕೆ, ಜಪಾನ್, ಆ ಟೈಪ್ ಭಾಳಷ್ಟಿಂದ ನಾವು ಇಂಪೋರ್ಟ್ ಮಾಡ್ತೀವಿ. ಸೊ ಹಂಗೆ ಎಷ್ಟೊಂದು ಫೀಲ್ಡ್ಸ್, ಬರೀ ಒಂದೇ ಫೀಲ್ಡ್ ಅಲ್ಲ, ಎಷ್ಟೊಂದು ಫೀಲ್ಡ್ಸ್ ಕೂಡ ನಾವು ಭಾಳಷ್ಟು ಬೇರೆದವ್ರ ಮೇಲೆ ಡಿಪೆಂಡ್ ಅದೀವಿ. ಸೊ ಬೇರೆದವ್ರ ಮೇಲೆ ಡಿಪೆಂಡ್ ಇರೋದ್ರಿಂದ ಏನಾಗುತ್ತೆ, ನಮ್ಮದು ಏನ್ರಿ ಕಾಸ್ಟ್ ನಾವು ಅವರಿಗೆ ಕೊಡಬೇಕು. ಅದರಿಂದ ಆ ದೇಶದವ್ರಿಗೆ ಪ್ರಾಫಿಟ್ ಆಗುತ್ತೆ. ಯಾಕಂದ್ರೆ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೆ ಅವ್ರು ಪ್ರೊಡ್ಯೂಸ್ ಮಾಡಿದಕ್ಕೆ ಅವರು ಅದ್ರ ಮೇಲೆ ಪ್ರಾಫಿಟ್ ತೊಗೊಂಡು ಕೊಡ್ತಾರೆ. ನಮ್ಗೇನು ಅಂತ ಪರಿ ಬೆನಿಫಿಟ್ ಆಗಲ್ಲ, ನಾವು ಬರೀ ಪರ್ಚೇಸ್ ಮಾಡ್ತೀವಿ. ಹಂಗೆ ನಮ್ಮ ಇಂಡಿಯಾ ಒಳಗಡೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಅಥವಾ ಇಲ್ಲೇ ಐಡಿಯಾ ಒರಿಜಿನೇಟ್ ಆಗೋದು ಕಡಿಮೆ. ಇಲ್ಲೇ ಯೂಶ್ವಲಿ ಹೆಂಗಾಗುತ್ತೆ ಅಂದ್ರೆ ಇಂಡಿಯಾ ಒಳಗೆ ಭಾಳಷ್ಟು ಹೆಂಗಾಗ್ತಾವ ಅಂತಂದ್ರೆ, ಯಾವುದೋ ಒಂದು ಬೇರೆ ದೇಶ ಪ್ರೊಡಕ್ಷನ್ ಮಾಡುತ್ತೆ, ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಇಂಡಿಯಾದಾಗ ಇಟ್ಕೊಳತ್ತೆ. ಎಷ್ಟೊಂದು ಕಂಪ್ನೀಸ್ ಅವ್ರದ್ದು ಪ್ರೊಡಕ್ಷನ್ ಯೂನಿಟ್ ಅಥವಾ ಅವ್ರದ್ದು ಸರ್ವಿಸ್ ಏನು ಕೊಡ್ತಿರ್ತಾರ, ಸಾಫ್ಟ್ವೇರ್ ಇರ್ಬೋದು, ಬೇರೆ ಇರ್ಬೋದು, ಸರ್ವಿಸ್ ಯೂನಿಟ್ ಇಲ್ಲಿ ಇಂಡಿಯಾದಾಗ ಇರುತ್ತೆ. ಮತ್ತು ಇಂಡಿಯಾದಾಗ ಅದನ್ನ ಮಾಡಿ ಮತ್ತೆ ಬೇರೆ ದೇಶಕ್ಕೆ ಕೊಡ್ತಾರೆ. ಆದ್ರೆ ಇಂಡಿಯಾ ಒಳಗಡೆನ ಐಡಿಯಾ ಒರಿಜಿನೇಟ್ ಆಗಿ, ಇಂಡಿಯಾ ಒಳಗಡೆನ ಅದನ್ನ ಕಂಪ್ನಿ ಸ್ಟಾರ್ಟ್ ಆಗಿ ಅದನ್ನ ಗ್ಲೋಬಲಿ ತಗೊಂಡು ಹೋಗುವಂತ ಆಪರ್ಚುನಿಟಿ ಅಥವಾ ಆ ಟೈಪ್ ತಗೊಂಡು ಹೋಗುವಂತ ಸಿಚುವೇಶನ್ಸ್ ಕಡಿಮೆ. ಸೊ ಹಂಗಾರೆ ಇಂಡಿಯಾ ಸೆಲ್ಫ್ ರಿಲಯಂಟ್ ಆದ್ರೆ ಅಡ್ವಾಂಟೇಜ್ ಏನಾಗುತ್ತೆ, ಇಂಡಿಯಾ ಸೆಲ್ಫ್ ರಿಲಯಂಟ್ ಆದ್ರೆ ಬಹಳಷ್ಟು ದೇಶಕ್ಕೆ ನಾವು ನಮ್ಮ ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ, ಅವಾಗ ನಮ್ಮ ಎಕಾನಮಿ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಕೊರೋನಾ ಬಂದ್ಮೇಲೆ ನಿಮ್ಗೆ ಇದು ಗೊತ್ತು, ಚೈನಾ ಇಟ್ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಇಂಡಿಯನ್ ಆರ್ಮಿ ಇನ್ ದ ಬಾರ್ಡರ್ ಒಳಗಡೆ. ಇಂಡಿಯನ್ ಆರ್ಮಿ ಲಡಾಖ್ ಬಾರ್ಡರ್ ಒಳಗಡೆ ಚೈನೀಸ್ ಆರ್ಮಿ ಮತ್ತು ಇಂಡಿಯನ್ ಆರ್ಮಿ ಏನ್ರಿ ಸ್ವಲ್ಪ ವಿದೌಟ್ ಏನ್ರಿ ಯೂಸಿಂಗ್ ವೆಪನ್ಸ್, ಸೊ ಅಲ್ಲೇ ಫೈಟ್ ಆಗಿ ಒಂದು 20 ಜನ ಸೋಲ್ಜರ್ಸ್ ಸತ್ರು. ಓಕೆ, ರೀಸೆಂಟ್ ಆಗಿ ಮೋದಿ ಲಡಾಖಿಗೆ ಹೋಗಿದ್ದ. ಸೊ ಇದನ್ನ ನ್ಯೂಸ್ ನೋಡಿರ್ತೀರಿ. ಸೊ ಈಗ ಅದಾದ್ಮೇಲೆ ಇಂಡಿಯಾದವ್ರು ಏನ್ ಮಾಡಿದ್ರು, ಮೋದಿ ಏನ್ ಮಾಡಿದ, ಈ ಬ್ಯಾನ್ ಏನ್ರಿ ಅರೌಂಡ್ 45 ಚೈನೀಸ್ ಆಪ್ಸ್ ಬ್ಯಾನ್ ಮಾಡಿ, ಇನ್ಕ್ಲೂಡಿಂಗ್ ಟಿಕ್ಟಾಕ್. ಸೊ ಟಿಕ್ಟಾಕ್ ಇಂಥವೆಲ್ಲ ಸೇರಿ, ಟಿಕ್ಟಾಕ್, ಹೆಲ್ಲೋ, ವಿವೋ ಏನೇನು ಅದಲ್ರಿ ಅವೆಲ್ಲ ಆ್ಯಪ್ ಸೇರಿ ಒಂದು 45 ಆ್ಯಪ್ಸ್ನ ಇಂಡಿಯಾದವ್ರು ಏನು ಮಾಡ್ಬಿಟ್ರು, ಬ್ಯಾನ್ ಮಾಡಿದ್ರು. ಸೊ ಇಂಡಿಯಾದವ್ರು ಬ್ಯಾನ್ ಮಾಡಿದ್ಕೆ ಆಬ್ವಿಯಸ್ಲಿ ಅವರು ಏನಾರ ಇಂಡಿಯಾದ ಯಾವಿರುತ್ತೋ ಅವರು ಸ್ವಲ್ಪ ಏನಾರ ಬ್ಯಾನ್ ಮಾಡ್ತಾರೆ. ಸೊ ಈಗ ನ್ಯೂಸ್ ನೋಡುವಾಗ ಒಂದ್ ಸ್ವಲ್ಪ ಜನ ಏನಂದ್ರು, ಬಿಸ್ನೆಸ್ ಮ್ಯಾನ್, ಸರ್ ಚೈನೀಸ್ನ ಎಲ್ಲ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಒಬ್ರು ಯಾರೋ ಪರ್ಸನ್ ರಿಲೇಟೆಡ್ ಟು ಮೆಡಿಕಲ್ ಫೀಲ್ಡ್ ಅವ್ರು ಎಕ್ಸ್ಪ್ರೆಸ್ ಮಾಡತ್ತಿದ್ರು, ನಾವೇನು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ಎಷ್ಟೊಂದು ಮತ್ತೆ ಬೇರೆ ಮೆಡಿಕಲ್ ರಿಲೇಟೆಡ್ ಏನು ಸಣ್ಣ ಥಿಂಗ್ಸ್ ಯೂಸ್ ಮಾಡ್ತೀವಿ, ಅದನ್ನ 70% ನಾವು ಚೈನೀಸ್ ಇಂದನೇ ಇಂಪೋರ್ಟ್ ಮಾಡ್ತೀವಿ. ಸೊ ಹಿಂಗಾಗಿ ನೀವೇನಾರ ಅದು ಬ್ಯಾನ್ ಮಾಡ್ಬಿಟ್ರೆ ಎಷ್ಟೊಂದು ಮೆಡಿಕಲ್ ಏನೇನು ಕಿಟ್ಸ್ ಬರ್ತಾವೆ ಎಲ್ಲಾನು ನಾವು ಅದನ್ನ ನಿಲ್ಲಿಸ್ಬಿಟ್ವಿ ಅಂತಂದ್ರೆ ಆಬ್ವಿಯಸ್ಲಿ ಇಂಡಿಯಾ ಒಳಗಡೆ ಪ್ರಾಬ್ಲಮ್ ಆಗುತ್ತೆ. ಒಂದ್ ಸ್ವಲ್ಪ ಜನ ಹಿಂಗಂದ್ರು, ಇನ್ನೊಂದ್ ಸ್ವಲ್ಪ ಜನ ಎಷ್ಟೊಂದು ಸಣ್ಣ ಅಂದ್ರೆ ಅತಿ ಸಣ್ಣ ಥಿಂಗ್ಸ್, ಅದು ರಿಲೇಟೆಡ್ ಟು ಕಂಪ್ಯೂಟರ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮತ್ತು ಸಣ್ಣ ಬೇರೆ ಸೈಕಲ್ಸ್ ಇಂದ ಹಿಡ್ಕೊಂಡು ಎಷ್ಟೊಂದು ಪ್ಲೇನ್ಸ್ ವರ್ಗು ಎಷ್ಟೊಂದು ನಾವು ಏನ್ ಮಾಡಿದ್ವಿ, ಚೈನಾಸ್ ಮೇಲೆ ಡಿಪೆಂಡ್ ಅದೀವಿ, ಹಂಗೆ ಬೇರೆ ದೇಶ ಮೇಲೆ ಡಿಪೆಂಡ್ ಅದೀವಿ. ಈಗ ಏನಾಗ್ಬಿಡುತ್ತೆ, ಇದನ್ನ ಅವ್ರ ಅಡ್ವಾಂಟೇಜ್ ತಗೊಂಡು ಸಪೋಸ್ ನಾವು ನಮಗೆ ಬೇಕಾಗಿತ್ತು, ನಾವು ಇಲ್ಲಿ ಆಪ್ಸ್ ಬ್ಯಾನ್ ಮಾಡ್ಕೊಂಡು ಅವ್ರು ಏನ್ರಿ ಅಂತ ಪ್ರಾಬ್ಲಮ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅದೇ ಏನ್ರಿ ಇಂಡಿಯಾ ಸೆಲ್ಫ್ ರಿಲಯಂಟ್ ಇತ್ತಂದ್ರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅವಾಗ ಸಪೋಸ್ ಚೈನೀಸ್ ಬ್ಯಾನ್ ಮಾಡಿದ್ರು ಅಷ್ಟು ಬಿಟ್ಟರು ಅಷ್ಟು ನಮಗೇನು ಸಂಬಂಧ ಬೀಳಂಗಿಲ್ಲ. ಜಾಸ್ತಿ ಒಂದು ಲೆವೆಲ್ಗೆ ಇರುತ್ತೆ, ಬಟ್ ಜಾಸ್ತಿ ಏನಂತ ಪರಿ ಆಗಂಗಿಲ್ಲ. ಸೊ ಅದಕ್ಕೆ ಇಂಥವು ಬೇರೆ ದೇಶ ಮೇಲೆ ನಾವು ಜಾಸ್ತಿ ಡಿಪೆಂಡೆನ್ಸಿ ಆದಷ್ಟು ನಮ್ಮ ಎಕಾನಮಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಮ್ದು ಎಕ್ಸ್ಪೋರ್ಟ್ ಮಾಡಿ ನಾವು
ನಮ್ದು GDP ಜಾಸ್ತಿ ಆಗಿ ನಮ್ದು ಎಕಾನಮಿನೂ ಜಾಸ್ತಿ ಗ್ರೋ ಆಗೋಕ್ಕೂ ಆಪರ್ಚುನಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಎಷ್ಟು ನಾವು ಸೆಲ್ಫ್ ರಿಲಯಂಟ್ ಇರ್ತೀವಿ ಅಷ್ಟು ಚಲೋ. ಸೊ ಹಂಗಾರೆ ಸೆಲ್ಫ್ ರಿಲಯಂಟ್ ಆಗ್ಬೇಕು, ಅದು ಆತ್ಮನಿರ್ಭರ ಭಾರತ ಆಗ್ಬೇಕಂತಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ವಿಚಾರ ಮಾಡಿದ್ರ, ಓಕೆ ನಾನು ವಿಚಾರ ಮಾಡತ್ತಿದ್ದೆ ಆತ್ಮನಿರ್ಭರ ಆಗ್ಬೇಕಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನು. ಈಗ ಬರೀ ಆತ್ಮನಿರ್ಭರ ಆಗ್ಬೇಕಂತ ಬರೀ ಅನ್ಕೊಂಡ್ ಕುಂತ್ರ ಆತ್ಮನಿರ್ಭರ ಆಗೋದು ಭಾಳ ಡಿಫಿಕಲ್ಟ್. ಓಕೆ ಎಲ್ಲಾ ಫೀಲ್ಡ್ ಒಳಗಡೆನು. ಓಕೆ ಸೊ ಹಂಗಾರ ಯಾವ್ಯಾವ ದೇಶ ಆತ್ಮನಿರ್ಭರ ಆಗ್ಯಾವು, ಸೊ ಆತ್ಮನಿರ್ಭರ ಆಗಕ್ಕೆ ಮೇನ್ ರೀಸನ್ ಏನು ಅಂತ ವಿಚಾರ ಮಾಡಿದ್ರ, ಓಕೆ ಆ ಟೈಮ್ ನೀವು ವಿಚಾರ ಮಾಡಿದ್ರ, ನಾನು ವಿಚಾರ ಮಾಡಿದಾಗ ನನಗೆ ಅನ್ಸಿದ್ದು ಏನಂತಂದ್ರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆ ದೇಶದೊಳಗಡೆ ರಿಸರ್ಚ್ ಮತ್ತು ಇನೋವೇಷನ್ ಎಷ್ಟಾಗತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ರಿಸರ್ಚ್ ಇನೋವೇಷನ್ ಎಲ್ಲಕ್ಕಿಂತ ಜಾಸ್ತಿ. ಸೊ ಯಾಕೆ ಹಿಂಗೆ ಹೇಳತ್ತೀನಿ ಅಂತಂದ್ರ, ಸೊ ಹಂಗ ಒಂದು ಎಕ್ಸಾಂಪಲ್ ಅಥವಾ ಒಂದು ಕೇಸ್ ಸ್ಟಡಿ ಅಂತ ನಾ ತಗೊಂಡ್ರ, ಓಕೆ ಸೊ ನೀವು ಇದು ಒಂದು ದೇಶದ ಹೆಸರು ಕೇಳಿರ್ಬೋದು, ಓಕೆ ಇಸ್ರೇಲ್ ಅಂತ ಹೆಸರು ಕೇಳಿರ್ಬೋದು. ಓಕೆ ಸೊ ಇಸ್ರೇಲ್ ಈ ದೇಶದ ನಾವು ಕೇಸ್ ಸ್ಟಡಿ ನಾವೇನಾರ ತಗೊಂಡ್ವಿ ಅಂತಂದ್ರ, ಇಸ್ರೇಲ್ ಕೇಸ್ ಸ್ಟಡಿ ತಗೊಂಡ್ರ ಇಸ್ರೇಲ್ ಅತಿ ಸಣ್ಣ ದೇಶ, ಬಟ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ಡ್ ನೇಷನ್ಸ್ ಅಂತ ಹೇಳ್ತಾರ. ಆಮೇಲೆ ಒನ್ ಆಫ್ ದ ಮೋಸ್ಟ್ ವೆಲ್ ಡೆವಲಪ್ಡ್ ನೇಷನ್ಸ್ ಅಂತ ಹೇಳ್ತಾರ. ಡೆವಲಪ್ಡ್ ನೇಷನ್ಸ್ ಕೂಡ ಅರೌಂಡ್ 8th ಪೊಸಿಷನ್ ಒಳಗಡೆ ಬರುತ್ತೆ. ಓಕೆ ಅಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್. ಅಗ್ರಿಕಲ್ಚರ್ ಒಳಗಡೆ ಭಾಳ ಚಲೋ ಹೆಸರು ಐತಿ ಇಸ್ರೇಲ್ದು. ಎಷ್ಟೊಂದು ಫೀಲ್ಡ್ಸ್ ಒಳಗಡೆ ಇಸ್ರೇಲ್ದ ಹೆಸರು ಐತಿ, ಇನ್ಕ್ಲೂಡಿಂಗ್ ಟೆಕ್ನಾಲಜಿ ಇವೆಲ್ಲ. ಸೊ ಈ ದೇಶದಿಂದ ನಾವು ಏನಾರ ಒಂದು ಕೇಸ್ ಸ್ಟಡಿ ತಗೊಂಡ್ವಿ ಅಂತಂದ್ರ, ಸೊ ನಿಮ್ಗೆ ಗೊತ್ತಿದಂಗ ಇಸ್ರೇಲ್ ಒಳಗಡೆ ಏನ್ ಜಿವಿಶ್ ಪೀಪಲ್ ಇರ್ತಾರ, ಸೊ ಅವ್ರ ಜಿವಿಶ್ ಪೀಪಲ್ ಅರೌಂಡ್ 60 lakh ಜಿವಿಶ್ ಪೀಪಲ್ ವಾಸ್ ಕಿಲ್ಡ್ ಬೈ ದಿಸ್ ಪರ್ಸನ್. ನೀವೇನ್ ಸ್ಕ್ರೀನ್ ಮೇಲೆ ನೋಡತ್ತಿರಲ್ಲ, ಹಿಟ್ಲರ್. ಸೊ ಹಿಟ್ಲರ್ ಒಂದು 60 ಲಕ್ಷ ಜಿವಿಶ್ ಪೀಪಲ್ ನ ಸಾಯ ಹೊಡೆದ್ಬಿಟ್ಟಿದ್ದ ವರ್ಲ್ಡ್ ವಾರ್ ಒಳಗಡೆ. ಸೊ ಗ್ಯಾಸ್ ಚೇಂಬರ್ ಒಳಗಡೆ ಅವ್ರಿಗೆ ಹಾಕಿ ಗ್ಯಾಸ್ನ ಬಿಟ್ಟು ಎಷ್ಟೊಂದು ಜನಕ್ಕೆ ಸಾಯ ಹೊಡೆದ್ಬಿಟ್ಟಿದ್ದ. ಸೊ ಆಲ್ಮೋಸ್ಟ್ ಇಸ್ರೇಲಿಂದ ಅವ್ರದ್ದು ಎಷ್ಟೊಂದು ಜನ ಕಳ್ಕೊಂಡ್ಬಿಟ್ಟಿದ್ರು, ಅವ್ರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ರು ತಮ್ಮ ದೇಶ ಬಿಟ್ಟು. ಓಕೆ ಅವ್ರ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಅಂಥವ್ರು ಎಲ್ಲರೂ ಒಂದ ಕಡೆ ಬಂದು ತಮ್ಮ ದೇಶಕ್ಕೆ ಬಂದು, ಇದು ಇಸ್ರೇಲ್ ಮ್ಯಾಪ್ ನೀವು ನೋಡಿರ್ಬೋದು. ಸೊ ತಮ್ಮ ದೇಶಕ್ಕೆ ಅವ್ರು ಬಂದು, ಇಸ್ರೇಲ್ದವ್ರು ತಮ್ಮ ದೇಶಕ್ಕೆ ಅವ್ರು ಬಂದು ಒಳ್ಳೆ ತಮ್ಮ ದೇಶನ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ ಅಂತ ಸಣ್ಣ ದೇಶ, ಅರೌಂಡ್ ಪಾಪ್ಯುಲೇಷನ್ ಭಾಳ ಅಂದ್ರೆ ಅರೌಂಡ್ 1 crore to 1.5 crore ಇಷ್ಟರೊಳಗಡೆ ಇರುತ್ತೆ, ಜಾಸ್ತಿ ಏನಿಲ್ಲ. ಇಷ್ಟು ಸಣ್ಣ ಪಾಪ್ಯುಲೇಷನ್ ಇರೋ ದೇಶ ಅದು ಇಸ್ರೇಲ್. ಓಕೆ ಅಷ್ಟು ಸಣ್ಣ ದೇಶ, ಅಷ್ಟಕ್ಕೊಂದು ಡೆವಲಪ್ಡ್ ಆಗಿ, ಅಷ್ಟು ಡೆವಲಪ್ಡ್ ನೇಷನ್ ಆಗಿ, ಮೋಸ್ಟ್ ಸೆಕ್ಯೂರ್ಡ್ ನೇಷನ್ ಆಗಿ, ಆಮೇಲೆ ಎಷ್ಟೊಂದು ವರ್ಲ್ಡ್ ಒಳಗಡೆ ಏನ್ ಚಲೋ ಚಲೋ ರಿಸರ್ಚ್ ಇನೋವೇಷನ್ ಆಗ್ತಾವ, ಎಷ್ಟೊಂದು ಇಸ್ರೇಲ್ ಒಳಗಡೆ ಆಗ್ತಾವ. ಓಕೆ ಬಹಳಷ್ಟು ಹೊಸ ಹೊಸ ಟೆಕ್ನಾಲಜಿದ ಪೇಟೆಂಟ್ಸ್ ಯಾರು ತಗೊಂತಾರ ಅಂದ್ರೆ ಇಸ್ರೇಲ್ದವ್ರು ತಗೊಂತಾರ. ಸೊ ಇದಕ್ಕೆಲ್ಲ ರೀಸನ್ ಏನು ಅಂತಂದು ವಿಚಾರ ಮಾಡಿದಾಗ, ಯಾಕಂದ್ರೆ ಅವರು ಜಾಸ್ತಿ ಅವ್ರದ್ದು GDP ಅಂದ್ರೆ ಅವ್ರ ಟೋಟಲ್ ಅವ್ರ ಕಂಟ್ರಿದ ಏನು ಒಂದು ಇನ್ಕಮ್ ಇರುತ್ತೆ ಅದ್ರದ್ದು ಅರೌಂಡ್ 4 to 4.5% ಅಷ್ಟಕ್ಕೊಂದು ರೊಕ್ಕ ಇದ್ರ ಮೇಲೆ ಹಾಕ್ತಾರೆ, ಅಂದ್ರೆ ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ ಹಾಕ್ತಾರೆ. ಇದು ಅಮೆರಿಕಾ ಬಿಟ್ರೆ ಇಸ್ರೇಲ್ ಇಷ್ಟು ಜಾಸ್ತಿ ರೊಕ್ಕ ಹಾಕೋದು ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ. ಇಂಡಿಯಾ ಕಂಪೇರ್ ಮಾಡಿದ್ರೆ ಇಂಡಿಯಾ ಅರೌಂಡ್ 0.5% to 1%, ಮ್ಯಾಕ್ಸಿಮಮ್ 0.5% to 1% ಇಷ್ಟು ಹಾಕತ್ತೆ ಇದ್ರ ಮೇಲೆ, ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ. ಸೊ ಇಸ್ರೇಲ್ ಒಳಗಡೆ ಅರೌಂಡ್ 4.5%, ಇನ್ನೂ ಜಾಸ್ತಿನೂ ಇರ್ಬೋದು. ಅಷ್ಟು GDP ರೊಕ್ಕ ಅದಕ್ಕೆ ಹಾಕ್ತಾರೆ, ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ ಹಾಕ್ತಾರೆ. ಈಗ ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ ಹಾಕೋದಕ್ಕೆ ಏನಾಗುತ್ತೆ, ಹೊಸ ಹೊಸ ಐಡಿಯಾಸ್ ಬರ್ತಾವೆ, ಹೊಸ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರ, ಹೊಸ ಹೊಸ ಕಂಪ್ನಿ ಬರ್ತಾವ. ಈಗ ನೀವು ಇಸ್ರೇಲಿಂದ ಹಿಸ್ಟ್ರಿ ನೋಡಿದ್ರಿ ಅಂತಂದ್ರ, ಸೊ ಇಸ್ರೇಲ್ ಈ ಸದ್ಯಕ್ಕೆ ಇರೋ ಟೈಟಲ್ಸ್ ಏನೇನಂದ್ರ, ಇಟ್ ಈಸ್ ದ ಮೋಸ್ಟ್ ಸೆಕ್ಯೂರ್ಡ್ ನೇಷನ್. ಓಕೆ ಸೊ ಎಷ್ಟು ಸೆಕ್ಯೂರ್ಡ್ ಇದೆ ಅಂದ್ರ, ಇಸ್ರೇಲ್ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇಸ್ರೇಲ್ ಮ್ಯಾಪ್ ನೋಡಿದ್ರಿ ಅಂತಂದ್ರ, ಸೊ ಇಸ್ರೇಲ್ ಮ್ಯಾಪ್ ಒಳಗಡೆ ಇಸ್ರೇಲ್ ಸುತ್ತ ಏನದ್ರಲ್ಲ ಅವ್ರದ್ದು ಎನಿಮಿ ನೇಷನ್ಸ್ ಅದಾವ. ಸೊ ಸಿರಿಯಾ ಇರ್ಬೋದು, ಓಕೆ ಈಜಿಪ್ಟ್, ಜಾರ್ಡನ್, ಸೌದಿ ಅರೇಬಿಯಾ, ಸೊ ಪ್ಯಾಲೆಸ್ತೈನ್, ಇವೆಲ್ಲ ಏನದಲ್ರಿ ಎಷ್ಟಕ್ಕೊಂದು ಇವೆಲ್ಲ ಏನದಲ್ಲ, ಆಲ್ ದೀಸ್ ಆರ್ ಏನ್ರಿ ಎನಿಮಿ ನೇಷನ್ಸ್ ಆಫ್ ಇಸ್ರೇಲ್. ಇವೆಲ್ಲ ಇಸ್ರೇಲ್ ಈಸ್ ಸರೌಂಡೆಡ್ ಬೈ ಇಟ್ಸ್ ಎನಿಮೀಸ್. ಸೊ ಆದ್ರೂ ಅದು ಇಸ್ರೇಲ್ ಏನ್ರಿ ಅಷ್ಟು ಸೆಕ್ಯೂರ್ಡ್ ಐತಿ, ಮೋಸ್ಟ್ ಸೆಕ್ಯೂರ್ಡ್ ನೇಷನ್ ಅಂತ ಹೇಳ್ತಾರ. ಯಾಕೆ ರೀಸನ್ ಅಂತಂದ್ರ, ಹಂಗ ಒಂದು ಎಕ್ಸಾಂಪಲ್ ಕೊಟ್ರ, ಯಾವಾಗೋ ಸಮ್ ಟೈಮ್ಸ್ ಬ್ಯಾಕ್ ಈಜಿಪ್ಟ್ ಮತ್ತು ಜಾರ್ಡನ್ ಎರಡು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅಂತ, ಏನಂದ್ರ ಇಸ್ರೇಲ್ ನಮಗೆ ಅಟ್ಯಾಕ್ ಮಾಡಿದ್ರೆ ನೀವು ಸಪೋರ್ಟ್ ಮಾಡ್ಬೇಕು, ಅಥವಾ ನಿಮ್ಗೆ ಅಟ್ಯಾಕ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದು. ಸೊ ಅವಾಗ ಈಜಿಪ್ಟ್, ಜಾರ್ಡನ್, ಸಿರಿಯಾ, ಸೌದಿ ಅರೇಬಿಯಾ ಏನೇನು ಬೇರೆ ಬೇರೆ ದೇಶದಲ್ರಿ ಎಲ್ಲಾರು ಸೇರಿ ಇಸ್ರೇಲ್ಗೆ ಅಟ್ಯಾಕ್ ಮಾಡೋಣ ಅಂತಂದು ಪ್ಲಾನ್ ಮಾಡಿದ್ರು. ಸೊ ಎಲ್ಲಾರು ಸೇರಿ ಪ್ಲಾನ್ ಮಾಡಿ ಇನ್ನೇನು ಇಸ್ರೇಲ್ಗೆ ಅಟ್ಯಾಕ್ ಮಾಡ್ಬೇಕು. ಇಸ್ರೇಲ್ ಏನ್ ಮಾಡ್ಬಿಡ್ತಂದ್ರ, ಅವ್ರು ಅಟ್ಯಾಕ್ ಮಾಡೋಕ್ಕಿಂತ ಮೊದ್ಲ ತಂದು ಏರ್ಕ್ರಾಫ್ಟ್ಸ್ನ ತಗೊಂಡು
ಈಜಿಪ್ಟ್ ಒಳಗಡೆ ಏನು ಏರ್ಕ್ರಾಫ್ಟ್ಸ್ ಲ್ಯಾಂಡ್ ಆಗಿರ್ತಾವ ನೋಡ್ರಿ, ಅಂದ್ರೆ ಇನ್ನೂ ಟೇಕ್ ಆಫ್ ಆಗಿರಂಗಿಲ್ಲ, ಅವ್ರದ್ದು ಏನು ಆರ್ಮಿ ಪ್ಲೇನ್ಸ್ ಇರ್ತಾವ, ಹೋಗಿ ಅದನ್ನೆಲ್ಲಾನು ಡಿಸ್ಟ್ರಾಯ್ ಮಾಡ್ಬಿಡುತ್ತಂತ. ಅಂದ್ರೆ ಇವ್ರು ಅಟ್ಯಾಕ್ ಮಾಡೋಕ್ಕಿಂತ ಇವ್ರು ಅಟ್ಯಾಕ್ ಮಾಡ್ಬೇಕಂತ ಪ್ಲಾನ್ ಮಾಡ್ಯಾರ, ಇದಕ್ಕಿಂತ ಮೊದಲು ಅವರು ಹೋಗಿ ಅಟ್ಯಾಕ್ ಮಾಡೋರು ಸಾಯ್ಬಿಟ್ರು. ಸೊ ಅವ್ರು ಅಟ್ಯಾಕ್ ಮಾಡಿದ್ದು ನೋಡಿ ಹೆದರಿ ಉಳ್ಕಿದ ದೇಶದವ್ರು ಬೇಡ ಬೇಡ ಇವ್ರು ತಂಟೆಗೆ ಹೋಗಿ ಬೇಡ ಅಂತ ಬಿಟ್ಬಿಟ್ರು. ಆಮೇಲೆ ಇಸ್ರೇಲ್ ಇನ್ನೊಂದು ಸೆಕ್ಯೂರ್ಡ್ ನೇಷನ್ ಅನ್ನೋಕೆ ರೀಸನ್ ಏನಂತಂದ್ರೆ, ಇಸ್ರೇಲ್ ಹ್ಯಾಸ್ ಏನ್ರಿ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ಸ್. ಇಟ್ ಹ್ಯಾಸ್ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್, ಓಕೆ, ಟು ಪ್ರೊಟೆಕ್ಟ್ ಇಟ್ಸ್ ಕಂಟ್ರಿ. ಅಂದ್ರೆ ಆ ಕಂಟ್ರಿನ ಎಲ್ಲಾ ಡೈರೆಕ್ಷನ್ ಒಳಗಡೆನು ಪ್ರೊಟೆಕ್ಟ್ ಮಾಡೋ ಸಂಬಂಧ ದೇ ಹ್ಯಾವ್ ಅ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್. ಅಂದ್ರೆ ಏನಂದ್ರೆ ಬೇರೆ ದೇಶದವ್ರು ಅವ್ರ ಎನಿಮಿ ನೇಷನ್ಸ್ ಏನಾರ ಸಪೋಸ್ ಮಿಸೈಲ್ ಬಿಟ್ರು, ಆ ಮಿಸೈಲ್ ಇವ್ರಿಗೆ ಬಂದು ಏನೋ ಎಫೆಕ್ಟ್ ಆಗಬಾರ್ದು, ಅದು ಹಿಂಗ್ ಬರುವಾಗ ಏರ್ ಒಳಗಡೆ ಅದನ್ನ ಡಿಸ್ಟ್ರಾಯ್ ಮಾಡ್ಬಿಡುದು, ಅಥವಾ ಅದನ್ನ ಅಲ್ಲೇ ಅದ್ರ ಕೆಪಾಸಿಟಿನ ಕಡಿಮೆ ಮಾಡ್ಬಿಡುದು. ಅಂತ ಸಿಸ್ಟಮ್ಸ್ ಬಿಲ್ಡ್ ಮಾಡ್ರ ಅವ್ರ ಲ್ಯಾಂಡ್ ನ ಪ್ರೊಟೆಕ್ಟ್ ಮಾಡಕ್, ಯಾರು? ಇಸ್ರೇಲ್ದವ್ರು. ಸೊ ಈ ಟೈಪ್ ಇಡೀ ದೇಶನ ಪ್ರೊಟೆಕ್ಟ್ ಮಾಡುವಂತ ಅಷ್ಟು ಲೆವೆಲ್ ಟೆಕ್ನಾಲಜಿ, ಅಷ್ಟು ಎಫಿಷಿಯನ್ಸಿಯಾಗಿ ಮಾಡಿದ್ದು ಇಸ್ರೇಲ್ ಒಂದ ಅನ್ಸುತ್ತೆ ಮೋಸ್ಟ್ಲಿ. ಸೊ ಅದಕ್ಕೆ ಇಸ್ರೇಲ್ ಈಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ಡ್ ನೇಷನ್ ಅಂತ ಹೇಳ್ಬೋದು. ಓಕೆ, ಆಮೇಲೆ ಇಸ್ರೇಲ್ಗಿರೋ ಮತ್ತೆ ಟೈಟಲ್ಸ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಕಂಟ್ರೀಸ್ ವಿಚ್ ಎಕ್ಸ್ಪೋರ್ಟ್ಸ್ ನ್ಯೂಲಿ ಇನೋವೇಟೆಡ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್. ಹೊಸ ಇನೋವೇಟಿವ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಎಕ್ಸ್ಪೋರ್ಟ್ ಮಾಡಕ್ ಒನ್ ಆಫ್ ದ ಬೆಸ್ಟ್ ಕಂಟ್ರೀಸ್ ಅಂದ್ರೆ ಇಸ್ರೇಲ್ ಕಡೆಯಿಂದ ಆಲ್ಮೋಸ್ಟ್ ಎಲ್ಲಾ ಬೇರೆ ಬೇರೆ ಡೆವಲಪ್ಡ್ ಕಂಟ್ರೀಸ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ನ ಇಂಪೋರ್ಟ್ ಮಾಡ್ತಾರ. ಹೊಸದಾಗಿ ಒಂದು ಯಾವ್ದೋ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ರೆಡಿ ಆತಂತಂದ್ರೆ ಅಮೆರಿಕದವ್ರಿಗ, ಇಂಡಿಯಾದವ್ರಿಗೆ, ಜಪಾನ್ ಬೇರೆ ಬೇರೆ ದೇಶಕ್ಕೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ನ ಎಕ್ಸ್ಪೋರ್ಟ್ ಮಾಡುತ್ತೆ ಯಾವುದು? ಇಸ್ರೇಲ್. ಓಕೆ, ಸೊ ಇಸ್ರೇಲ್ ಇವನ್ ಇಟ್ ಯೂಸಸ್ ರೋಬೋಟ್ಸ್ ಇನ್ ಇಟ್ಸ್ ಆರ್ಮಿ. ಆರ್ಮಿ ಒಳಗಡೆ ರೋಬೋಟ್ಸ್ ಯೂಸ್ ಮಾಡ್ಕೊಡುತ್ತೆ ತನ್ನ ಬಾರ್ಡರ್ಸ್ ನ ಪ್ರೊಟೆಕ್ಟ್ ಮಾಡಕ್. ಇಫ್ ಇಟ್ ಹ್ಯಾಸ್ ಏನ್ರಿ ಪಾಪ್ಯುಲೇಷನ್ ಬಹಳ ಕಡಿಮೆ ಐತಿ, ನಾ ಹೇಳ್ದಂಗೆ ಬರೀ 1 crore ಪ್ಲಸ್ ಅಷ್ಟೇ ಐತಿ. ಸೊ ಅದನ್ನ ಸಮ್ ಟೈಮ್ಸ್ ಇಟ್ ಯೂಸಸ್ ಇಟ್ಸ್ ರೋಬೋಟ್ಸ್ ಫಾರ್ ಆರ್ಮಿ. ಆಮೇಲೆ ಇಸ್ರೇಲ್ ಒಳಗಡೆ ಆಲ್ಮೋಸ್ಟ್ ಎಷ್ಟು ಜನ ಸಿಟಿಸನ್ಸ್ ಇದಾರೆ, ಎಲ್ಲರೂ ಅಟ್ ಲೀಸ್ಟ್ 3 years ಆರ್ಮಿ ಟ್ರೈನಿಂಗ್ ತಗೋಬೇಕು. ಸೊ ಇದು ಅಲ್ಲಿ ಒಂದು ರೂಲ್. ಸೊ ಇಸ್ರೇಲ್ ಇಷ್ಟಕ್ಕೊಂದೆಲ್ಲ ಅಚೀವ್ಮೆಂಟ್ ಮಾಡಕ್ ಮೇನ್ ರೀಸನ್ ಏನು ಅಂತಂದ್ರ, ಇಟ್ ಇನ್ವೆಸ್ಟ್ಸ್ ನನಗೆ ಆಗ ಹೇಳಿದ್ರಿ, ಇಟ್ ಇನ್ವೆಸ್ಟ್ಸ್ ಮೋಸ್ಟ್ಲಿ ಅರೌಂಡ್ 4.5% 4 to 5% ತನ್ನ GDP ನ ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ ಹಾಕತ್ತೆ. 4 to 5% ತನ್ನ GDP ನ ರಿಸರ್ಚ್ ಮತ್ತು ಇನೋವೇಷನ್ ಮೇಲೆ ಹಾಕತ್ತೆ. ಅಲ್ಲಿ ಅವ್ರ ಕಂಟ್ರಿ ಒಳಗಡೆ ಯಾರು ಗ್ರೇಟೆಸ್ಟ್ ಮೈಂಡ್ಸ್ ಅದರ, ಸೈಂಟಿಸ್ಟ್ ಯಾರು ಅದರ, ಹೊಸ ಐಡಿಯಾಸ್ ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರ ಅವ್ರಿಗೆ ಹೆಲ್ಪ್ ಮಾಡತ್ತೆ. ಅಷ್ಟಕ್ಕೊಂದು ಅವ್ರಿಗೆ ಸಪೋರ್ಟ್ ಮಾಡತ್ತೆ. ಈಗ ಹೆಂಗ್ ಇಂಡಿಯಾ ಒಳಗಡೆ ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಹೆಂಗ್ ಸ್ಟಾರ್ಟ್ ಆಗಲ್ರಿ, ಆ ಟೈಪ್ ಅವ್ರು ಮೊದಲಿಂದನೂ ಹೊಸ ಐಡಿಯಾಸ್ ಜಾಸ್ತಿ ಸಪೋರ್ಟ್ ಮಾಡ್ತಾರ. ಸೊ ಹಿಂಗಾಗಿ ಮೋಸ್ಟ್ ಆಫ್ ದ ಗುಡ್ ಕಂಪ್ನೀಸ್, ಫಾರ್ ಎಕ್ಸಾಂಪಲ್ ನೀವು ಏನೇನು ಹೊಸ ಇವು ಮೈಕ್ರೋಸಾಫ್ಟ್, ಸಿಸ್ಕೋನ ಆಮೇಲೆ ಇವು ಸ್ಮಾರ್ಟ್ ಫೋನ್ ಇನ್ ಸೈಜ್ ಕಡಿಮೆ ಮಾಡಿದ್ದು, ಇವೆಲ್ಲ ಮೋಸ್ಟ್ ಆಫ್ ದೆಮ್ ದೇ ಹ್ಯಾಪನ್ಡ್ ಇನ್ ಏನ್ರಿ ಇಸ್ರೇಲ್. ಓಕೆ, ಕಂಪ್ನಿ ಬೇರೆ ಬೇರೆ ದೇಶದಾಗ ಅದಾವ, ಬಟ್ ಅದ್ರ ವರ್ಕ್ ಆಗಿದಿಲ್ಲ ಅಂದ್ರೆ ಇಸ್ರೇಲ್ ಒಳಗಡೆ. ಈ ಸ್ಮಾರ್ಟ್ ಫೋನ್ ಸೈಜ್ ಮೊದಲು ಭಾಳ ದೊಡ್ಡದಿರ್ತಿತ್ತು, ಆ ಫೋನ್ ಸೈಜ್ ಕಡಿಮೆ ಮಾಡಿದ್ದು ಯಾವ್ದಂದ್ರೆ ಇಸ್ರೇಲ್. ನೆಕ್ಸ್ಟ್ USB ಪೋರ್ಟ್, ಪೆನ್ ಡ್ರೈವ್, ಇಂಥವೇನು ಸಿಂಪಲ್ ನಾವು ಡಿವೈಸ್ ಯೂಸ್ ಮಾಡ್ತೀರ, ಆಲ್ ಆಫ್ ದೆಮ್ ಇದೆಲ್ಲ ರಿಸರ್ಚ್ ಆಗಿದ್ದಿಲ್ಲ ಅಂದ್ರೆ ಇಸ್ರೇಲ್ ಒಳಗಡೆ. ಆಮೇಲೆ ಇವು ನಾವು ಈ ವಾಟ್ಸ್ಆ್ಯಪ್, ಆಮೇಲೆ ಇವೇನೇನು ಚಾಟ್, ಫೇಸ್ಬುಕ್, ಇವೆಲ್ಲದ್ರೋಗಿ ನಾವೇನು ವಾಯ್ಸ್ ಮೆಸೇಜ್ ಕಳಿಸ್ತೀವಿ ನೋಡ್ರಿ, ವಾಯ್ಸ್ ಮೆಸೇಜ್ ಏನು ಕಳಿಸ್ತೀವಿ. ಆಮೇಲೆ ನೆಟ್ವರ್ಕ್ ಇಂಟರ್ನೆಟ್ ಯೂಸ್ ಮಾಡಕ್ಕೆ ಏನು ರೌಟರ್ಸ್ ಯೂಸ್ ಮಾಡ್ತಾರ ಅದು. ಆಮೇಲೆ ಇವು VoIP, ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ನೀವೇನು ವಾಟ್ಸ್ಆ್ಯಪ್ ವಾಯ್ಸ್ ಕಾಲ್ ಮಾಡ್ತೀರಿ, ಇಂಥವೆಲ್ಲ ರಿಸರ್ಚ್ ಆಗಿದ್ದಿಲ್ಲ ಅಂದ್ರೆ ಇಸ್ರೇಲ್ ಒಳಗಡೆ. ಅಂಡ್ ಇಸ್ರೇಲ್ ಈಸ್ ಆಲ್ಸೋ ಲೀಡಿಂಗ್ ಇನ್ ಬಯೋಟೆಕ್. ಸೊ ಬಯೋಟೆಕ್ ಕಂಪ್ನಿ ಒಳಗಡೆ ಅದ್ರೊಳಗಡೆ ಒನ್ ಆಫ್ ದ ಲೀಡಿಂಗ್ ಕಂಟ್ರೀಸ್. ಆಮೇಲೆ ಆಂಟಿವೈರಸ್, ಈ ಕಂಪ್ಯೂಟರ್ಸ್ಗೆ ಆಂಟಿವೈರಸ್ ಹಾಕ್ತಾರ, ಈ ಆಂಟಿವೈರಸ್ ಎಲ್ಲ ರಿಸರ್ಚ್ ಆಗಿದೆಲ್ಲ ಇಸ್ರೇಲ್ ಒಳಗಡೆ. ಸೊ ಇಂಥವು ಎಷ್ಟೋಕೊಂದು ಹೊಸ ಈಗಲ್ಲ ಮೊದಲಿಂದನೂ ಹೊಸ ಏನ್ ಇನೋವೇಷನ್ ಆಗ್ಯಾವ ಎಷ್ಟೋಕೊಂದು ಅದ್ರೊಳಗಡೆ ಏನಿರ್ತಾವ ಇಸ್ರೇಲಿಂದ ಇರ್ತಾವ. ಸೊ ರೀಸನ್ ಏನಂತಂದ್ರೆ, ಒಂದೇದ್ದು ಅವ್ರದ್ದು ಪಾಪ್ಯುಲೇಷನ್ ಕಡಿಮೆ ಇದ್ರು ಅವ್ರದ್ದೊಂದು ರೇಷಿಯೋ ತಗೊಂಡ್ರ ಫಾರ್ ಎವ್ರಿ 10,000 ಪೀಪಲ್ 120 ಆರ್ ಸೈಂಟಿಸ್ಟ್ ಅಂತ್ರಿ. ಫಾರ್ ಎವ್ರಿ 10,000 ಪೀಪಲ್ 120 ಆರ್ ಸೈಂಟಿಸ್ಟ್. ಅಮೆರಿಕ ಒಳಗಡೆ ಫಾರ್ ಎವ್ರಿ 10,000 80-70 ಅಷ್ಟು ಸೈಂಟಿಸ್ಟ್ ಇರ್ತಾರ. ಇಲ್ಲಿ ಇಸ್ರೇಲ್ ಒಳಗಡೆ ಫಾರ್ ಎವ್ರಿ 10,000 ಪೀಪಲ್ ದೇರ್ ಆರ್ 120 ಸೈಂಟಿಸ್ಟ್. ಅಂದ್ರೆ ಆಲ್ಮೋಸ್ಟ್ ಬಹಳ ಜನ ರಿಸರ್ಚ್ ಇನೋವೇಷನ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರ. ಸೊ ಹಿಂಗಾಗಿ ಬಹಳಷ್ಟು ಚಲೋ ಕಂಪ್ನೀಸ್, IBM ಇಂಥವೆಲ್ಲ ಏನ್ ಚಲೋ ಕಂಪ್ನೀಸ್ ಅದಾವಲ್ರಿ, ತಮ್ದೇನ್ರ ಒಂದು ರಿಸರ್ಚ್ ಸೆಂಟರ್ ತೆಗಿಬೇಕಂತಂದ್ರ ಅವರು ಪ್ರಿಫರೇಬಲ್ ಲೊಕೇಶನ್ ಯಾವತ್ತು ಅಂತಂದ್ರೆ ಇಸ್ರೇಲ್.
ಪ್ರಿಫರೇಬಲ್ ಲೊಕೇಶನ್ ಏನು ಮಾಡ್ತಾರೆ, ಇಸ್ರೇಲ್ನ ತೊಗೊಂತಾರೆ. ಸೊ ರೀಸನ್ ಏನು, ಅಲ್ಲಿ ಯಂಗ್ಸ್ಟರ್ಸ್ ಜಾಸ್ತಿ ಇನೋವೇಟಿವ್ ಅದಾರ, ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕೆ ನೋಡ್ತಾರ, ಹೊಸ ಹೊಸ ಐಡಿಯಾಸ್ನ ಕ್ರಿಯೇಟ್ ಮಾಡ್ತಾರ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಹಿಂಗಾಗಿ ಅಲ್ಲಿ ತೊಗೊಂತಾರ. ಒಂದು ಸೆಕೆಂಡ್ ಇನ್ನೊಂದು ಏನಂದ್ರೆ, ಅಲ್ಲಿರೋ ಗೌರ್ಮೆಂಟು ಹಂಗೈತಿ, ಅಲ್ಲಿರೋ ಗೌರ್ಮೆಂಟ್ಸು ಹಂಗೆ ಸಪೋರ್ಟ್ ಮಾಡ್ತಾವೆ. ಇಸ್ರೇಲ್ ಗೌರ್ಮೆಂಟ್ ಏನು ಹೇಳ್ತಂದ್ರೆ, ಸಪೋಸ್ ನಿಮ್ಮ ಕಡೆ ಏನಾರ ಬೆಟರ್ ಐಡಿಯಾ ಐತಂದ್ರೆ ಇಟ್ ಗಿವ್ಸ್ ಯು ಫಂಡ್, ನಿಮ್ಗೆ ಅದು ಒಂದು ಫಂಡ್ ಕೊಡುತ್ತೆ, ಒಂದು ಫಂಡ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ಫಂಡ್ ಯೂಸ್ ಮಾಡ್ಕೊಂಡು ನೀವು ಹೊಸ ಕಂಪ್ನಿ ತೆಗೆದು ಇನೋವೇಷನ್ ಮಾಡಿ ನೀವು ಅದನ್ನು ರನ್ ಮಾಡ್ಬೋದು. ಅದು ರನ್ ಆತು, ಯು ಕ್ಯಾನ್ ಪೇ ದ ಇಂಟ್ರೆಸ್ಟ್, ಅದೇನು ನೀವು ಅಮೌಂಟ್ ತೊಗೊಂಡಿರ್ತಿಲ್ಲ ಅದಕ್ಕೆ ಇಂಟ್ರೆಸ್ಟ್ ನೀವು ಕೊಡಬೇಕು. ಸಪೋಸ್ ಅದು ರನ್ ಆಗಲಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ, ಅದು ನಿಮ್ಗೆ ಲೋನ್ ಆಗಿ ಉಳಂಗಿಲ್ಲ. ಹಂಗೆ ಹೊಸ ಹೊಸ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಯಂಗ್ಸ್ಟರ್ಸ್ಗೆ ಜಾಸ್ತಿ ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟ್, ಅದು ಒಂದು ರೀಸನ್. ಪ್ಲಸ್ ಯಾವ್ದಾರ ಚಲೋ ಕಂಪ್ನಿ, ಫಾರ್ ಎಕ್ಸಾಂಪಲ್ ಚಲೋ MNC ಕಂಪ್ನಿ ಯಾವ್ದಾರ ಇಸ್ರೇಲ್ ಒಳಗಡೆ ಹೋಗಿ ಕಂಪ್ನಿ ತೆಗಿಬೇಕಂದ್ರೆ ಇಸ್ರೇಲ್ ಗೌರ್ಮೆಂಟ್ ಏನು ಮಾಡುತ್ತಂದ್ರೆ, ಫಾರ್ ಎಕ್ಸಾಂಪಲ್ ಇಸ್ರೇಲ್ ಗೌರ್ಮೆಂಟ್ ಏನು ಹೇಳುತ್ತೆ, ನೀವು ನಮ್ಮ ಕಡೆ ಒಂದು ಕಂಪ್ನಿ ತೆಗಿರಿ, ನೀವು ನಮ್ಮ ಕಡೆ ಬಂದು ಕಂಪ್ನಿ ತೆಗೆದ್ರಿ ಅಂದ್ರೆ 2 ಇಯರ್ಸ್ ನಿಮ್ಮ ಕಂಪ್ನಿದವ್ರಿಗೆ ಅರೌಂಡ್ 40% to 50% ಸ್ಯಾಲ್ರಿ ನಾವು ಕೊಡ್ತೀವಿ. 40% to 50% ಸ್ಯಾಲ್ರಿ ನಾವು ಕೊಡ್ತೀವಿ, ಇನ್ನೂ ಒಂದು 50% ನೀವು ಕೊಡ್ರಿ ಫಸ್ಟ್ 2 ಇಯರ್ಸ್. ಆಮೇಲೆ ನಿಮ್ದು ಐಡಿಯಾ ಸಕ್ಸಸ್ ಆಗಿ ನಿಮ್ಮ ಕಂಪ್ನಿ ಚಲೋ ರನ್ ಮಾಡತ್ತ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ನೀವು ಸ್ಯಾಲ್ರಿ ಕೊಡ್ಕೊಂತ ಹೋಗ್ರಿ ಅಂತ ಹೇಳ್ತಾರೆ. ಹಿಂಗಾಗಿ ಏನಾಗುತ್ತೆ, ಬಹಳಷ್ಟು ಕಂಪ್ನೀಸ್ ಅಲ್ಲಿ ಅಟ್ರಾಕ್ಟ್ ಆಗಿ ಹೆಂಗಂದ್ರು 40% ಸ್ಯಾಲ್ರಿ ಅವರ ಕೊಡ್ತಾರ, ಪ್ಲಸ್ ಎಲ್ಲ ಎಕೋಸಿಸ್ಟಮ್ ರೆಡಿ ಮಾಡ್ಕೊಡ್ತಾರೆ ನಮ್ಗೆ ಕಂಪ್ನೀಸ್ ರನ್ ಮಾಡಕ್ಕಂತ. ಬಹಳಷ್ಟು ಕಂಪ್ನಿಯಲ್ಲಿ ಹೋಗಿ ಜಾಯಿನ್ ಏನ್ರಿ ಇಸ್ರೇಲ್ ಒಳಗಡೆ ಹೋಗ್ತಾವೆ, ಹೋಗಿ ಏನು ಮಾಡ್ತಾರೆ ಅಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾಡಿ ಆಟೋಮೆಟಿಕ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ಅಲ್ಲಿ ಜನಕ್ಕೆ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಹಿಂಗಾಗಿ ಇಸ್ರೇಲ್ ಒಳಗಡೆ ಅರೌಂಡ್ 98% ದೇ ಆರ್ ಎಂಪ್ಲಾಯ್ಡ್, ದೇ ಆರ್ ಕಂಪ್ಲೀಟ್ಲಿ ಎಂಪ್ಲಾಯ್ಡ್. ಓಕೆ, ಸೊ ಹಂಗೆ ಇಷ್ಟಕ್ಕೊಂದೆಲ್ಲ ಮಾಡ್ತಾರೆ ಇಸ್ರೇಲ್ದೊಳಗಡೆ. ಸೊ ಅವ್ರ ಮೇನ್ ಹೊಸ ಟೆಕ್ನಾಲಜಿ ಕ್ರಿಯೇಟ್ ಮಾಡೋಕೆ ರೀಸನ್ ಏನಂತಂದ್ರೆ, ಒಂದೇದ್ದು ದೇ ಐಡೆಂಟಿಫೈ ದ ಪ್ರಾಬ್ಲಮ್ಸ್. ಈ ಸದ್ಯಕ್ಕೆ ಜಗತ್ತೊಳಗಡೆ ಇರೋ ಪ್ರಾಬ್ಲಮ್ಸ್ ಯಾವ ಎಲ್ಲ ಫೀಲ್ಡ್ ಒಳಗಡೆ, ಬೇಕಾದ ಫೀಲ್ಡ್ ಒಳಗಡೆ. ಫಾರ್ ಎಕ್ಸಾಂಪಲ್ ಡ್ರಿಪ್ ಇರಿಗೇಷನ್ ಟೆಕ್ನಿಕ್, ಅಗ್ರಿಕಲ್ಚರ್ ಕನ್ಸಿಡರ್ ಮಾಡಿದ್ರೆ ಡ್ರಿಪ್ ಇರಿಗೇಷನ್ ಟೆಕ್ನಿಕ್ ಇಟ್ ಈಸ್ ಇನ್ವೆಂಟೆಡ್ ಬೈ ಏನ್ರಿ ಇಸ್ರೇಲ್. ಹಂಗೆ ಎಷ್ಟೊಂದು ಪಾಲಿ ಹೌಸ್ ಅದು ಇದೇನೇನೋ ಬರ್ತಾವ್ರಿ ಅಗ್ರಿಕಲ್ಚರ್ ಒಳಗಡೆ ಹೊಸ ಮೆಥಡ್ಸ್. ಸೊ ಆಮೇಲೆ ಹೊಸ ಅಗ್ರಿಕಲ್ಚರ್ ಒಳಗಡೆ ಏನು ಮಷೀನ್ಸ್ ಬರ್ತಾವು. ಓಕೆ, ಆಮೇಲೆ ಈಗ ಇವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್, ಇವು ಎಲ್ಲಾನು ಬಹಳಷ್ಟು ಅಗ್ರಿಕಲ್ಚರ್ ಒಳಗಡೆ ಎಲ್ಲಾನು ಬಂದಿದ್ದೆಲ್ಲಿಂದ್ರ ಇಸ್ರೇಲಿಂದ. ಸೊ ದಿಸ್ ಡ್ರಿಪ್ ಇರಿಗೇಷನ್ ಟೆಕ್ನಿಕ್ ಈಸ್ ಆಲ್ಸೋ ಫ್ರಮ್ ಏನ್ರಿ ಇಸ್ರೇಲ್ ಮಾಡೆಲ್ ಆಫ್ ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಬೆಸ್ಟ್ ಅಗ್ರಿಕಲ್ಚರಲ್ ಮಾಡೆಲ್ಸ್ ಇನ್ ದ ವರ್ಲ್ಡ್ ಆಟ್ ಪ್ರೆಸೆಂಟ್. ಓಕೆ, ಸೊ ಬರೀ ನಾ ಹೇಳತ್ತಿಲ್ಲ ಅಗ್ರಿಕಲ್ಚರ್ ಒಂದಲ್ಲ, ಇವನ್ ಇನ್ಕ್ಲೂಡಿಂಗ್ ಏನ್ರಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್. ಸೊ ಆರ್ಮ್ಸ್ ಅಮ್ಯುನಿಷನ್ಸ್ ಹೊಸದಾಗಿ ಏನು ತಗೋಬೇಕಂದ್ರು ಫಸ್ಟ್ ನಾವು ಪ್ರಿಫರ್ ಮಾಡೋದು ಎದ್ರ ಬಗ್ಗೆ ಅಂತಂದ್ರೆ ಇಸ್ರೇಲ್. ಸೊ ಹಂಗಾರ ಅವ್ರು ಏನ್ ಮಾಡ್ತಾರ ಅಂತಂದ್ರ, ಅಲ್ಲಿ ಗೌರ್ಮೆಂಟ್ದವ್ರು ಏನ್ ಮಾಡ್ತಾರ ಅಂದ್ರೆ, ಜಗತ್ತೊಳಗಡೆ ಸದ್ಯಕ್ಕೆ ಪ್ರಾಬ್ಲಮ್ಸ್ ಯಾವ್ಯಾವ ಎದುರುಗಡೆ ಇರ್ಬೋದು, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್. ಈಗ ಅಗ್ರಿಕಲ್ಚರ್ ನೀರಿನ ಪ್ರಾಬ್ಲಮ್ ಐತಿ, ಹಂಗಾರ ಅದಕ್ಕೊಂದು ಏನೋ ಸೊಲ್ಯೂಷನ್ ಕಂಡು ಹಿಡಿತಾರ. ಸೊ ಸಿಮಿಲರ್ಲಿ ಹಂಗಾರ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಒಳಗಡೆ ಕರೆಕ್ಟ್ ಪ್ರಾಬ್ಲಮ್ ಏನೈತಿ, ಸಬ್ಮರೀನ್ಸ್, ಏರ್ಕ್ರಾಫ್ಟ್ಸ್, ಮತ್ತೆ ಹಿಂಗೆ ಏನ್ ಬೇಕಾದಿರ್ಬೋದು ಅದ್ರೊಳಗಡೆ ಏನ್ ಪ್ರಾಬ್ಲಮ್ಸ್ ಐತಿ ಹುಡುಕಾಡ್ತಾರ. ಆಮೇಲೆ ಸಿಮಿಲರ್ಲಿ ಹೊಸ ಇವು ಆಟೋಮೊಬೈಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಯಾವ್ದ್ರ ಇಂಡಸ್ಟ್ರಿ ಇರ್ಬೋದು. ಸೊ ಅದ್ರೊಳಗಡೆ ಪ್ರಾಬ್ಲಮ್ಸ್ ಏನಾದ್ರು ಐಡೆಂಟಿಫೈ ಮಾಡ್ತಾರ. ಆ ಪ್ರಾಬ್ಲಮ್ಸ್ ಈಗ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಂದು ಅವ್ರ ಕಡೆ ಯಾರು ಸೈಂಟಿಸ್ಟ್ ಇರ್ತಾರಲ್ಲ, ನೀ ಎಷ್ಟೊತ್ತಿದ್ರು ಇದು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕಂಡು ಅವ್ರಿಗೆ ಚಲೋ ಸ್ಯಾಲ್ರಿ ಕೊಟ್ಟು ಚಲೋ ನೋಡ್ಕೊಂಡು ಅವ್ರ ಕಡೆ ಯಾರು ಸೈಂಟಿಸ್ಟ್ ಇರ್ತಾರಲ್ಲ ಅವ್ರಿಗೆ ಫ್ರೀಡಮ್ ಕೊಟ್ಟು ಈ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಕಂಡಿಬೇಕು ಅಂತಂದು ಅವ್ರ ಕಡೆ ಸೊಲ್ಯೂಷನ್ ಕಂಡು ಮಾಡ್ತಾರೆ. ಫಸ್ಟ್ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡ್ತಾರೆ, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕಂಡಿಡ್ತಾರೆ. ಸೊಲ್ಯೂಷನ್ ಕಂಡಿಡಿದು ಅದಕ್ಕೊಂದು ಕಂಪ್ನಿ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೊಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನೇನ್ ಮಾಡ್ತಾರ, ಅಲ್ಲಿ ತಮ್ಮ ಕಂಟ್ರಿ ಒಳಗಡೆ ಯಾವ ಕಾರ್ಪೊರೇಟ್ ಸೆಕ್ಟರ್ಸ್ ಅದಾವ, ಯಾವ ಕಾರ್ಪೊರೇಟ್ ಕಂಪ್ನೀಸ್ ಅದಾವ, ಮೊದಲು ಅದನ್ನ ಹೋಗಿ ಸೆಲ್ ಮಾಡ್ತಾರೆ. ಸೆಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಡ್ರಿಪ್ ಇರಿಗೇಷನ್ ಕಂಡಿಡಿದ್ರು, ಅದನ್ನ ಹೋಗಿ ಮೊದಲ ತಮ್ಮ ಕಂಟ್ರಿ ಒಳಗಡೆ ಸೆಲ್ ಮಾಡ್ತಾರೆ. ಅದು ಕ್ಲಿಕ್ ಆತಂತಕ್ಕೂ ಯಾವ ಏನ್ ಮಾಡ್ತಾರ, ಇಡೀ ವರ್ಲ್ಡಿಗೆ ಹೋಗಿ ಕೊಡ್ತಾರ, ಇಡೀ ವರ್ಲ್ಡಿಗೆ ಹೋಗಿ ಸೆಲ್ ಮಾಡ್ತಾರ. ಓಕೆ, ಇಡೀ ವರ್ಲ್ಡಿಗೆ ಹೋಗಿ ಡೆಲಿವರಿ ಮಾಡ್ತಾರೆ. ಅವು ವರ್ಲ್ಡ್ ಆಬ್ವಿಯಸ್ಲಿ ತಗೊಳತ್ತೆ, ಯಾಕಂದ್ರೆ ಅದು ಇಡೀ ಜಗತ್ತಿಗೆ ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೊಸದಾಗಿ ಯಾವ್ದೊಂದು ಆರ್ಮ್ ಅಂಡ್ ಅಮ್ಯುನಿಷನ್ ಒಂದು ಯಾವ್ದೋ ಯಾವ್ದೋ ಗನ್ ಕಂಡಿದ್ರೆ ಅಂತ ಒಂದು ಗನ್ ಐತಲ್ಲ, ಆ ಟೈಪ್ ಯಾವ್ದೋ ಒಂದು ಗನ್ ಕಂಡಿದ್ರೆ ಅಂತಂದ್ರ, ಸೊ ಆ ಗನ್ ಚಲೋ ಇತ್ತು, ಬೆಸ್ಟ್ ಟಾರ್ಗೆಟ್ ನ ರೀಚ್ ಆಗತ್ತ, ವಿದಿನ್ ಸೆಕೆಂಡ್ಸ್ ಇಷ್ಟು ಡಿಸ್ಟೆನ್ಸ್ ರೀಚ್ ಆಗತ್ತ, ಆಮೇಲೆ ಪರ್ಫೆಕ್ಟ್ ಟಾರ್ಗೆಟ್ ರೀಚ್ ಆಗತ್ತ. ಹಿಂಗೆ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ರ ಅಂತಂದ್ರ ಸೊ ಅದನ್ನೇನ್ ಮಾಡ್ತಾರ, ಮೊದಲು ತಮ್ಮ ಕಂಟ್ರಿ ಒಳಗಡೆ ಯೂಸ್ ಮಾಡ್ತಾರ, ಅದು ಬೆಸ್ಟ್ ವರ್ಕ್ ಆಗತೈತಿ, ವರ್ಲ್ಡ್ ಒಳಗಡೆ ಎಲ್ಲಕ್ಕಿಂತ ಬೆಸ್ಟ್ ಐತಿ ಅಂದ್ರೆ ಅದನ್ನ ಡೆವಲಪ್ಡ್ ಕಂಟ್ರೀಸ್ ಹೋಗಿ ಮಾರ್ತಾರ. ಸೊ ಡೆವಲಪ್ಡ್ ಕಂಟ್ರೀಸ್ ಅದನ್ನ ತಗೊಳತ್ತ. ಸೊ ಒನ್ಸ್ ಡೆವಲಪ್ಡ್ ಕಂಟ್ರೀಸ್ ತಗೊಂತಂದ್ರೆ ಉಳಿಕಿದೆಲ್ಲ ಕಂಟ್ರಿ ಅದನ್ನ ಫಾಲೋ ಮಾಡ್ತಾವ. ಹಿಂಗಾಗಿ ಬೇರೆ ದೇಶಕ್ಕೆ ಏನ್ ಮಾಡ್ತಾ, ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಇದು ಅವ್ರದ್ದು ಸ್ಟ್ರಾಟಜಿ. ಓಕೆ, ಸೊ ಇಷ್ಟೆಲ್ಲ ಆಗ್ಬೇಕಂತಂದ್ರ ಮೇನ್ ಅವರು ಹೊಸ ಇಷ್ಟೆಲ್ಲ ಫೀಲ್ಡ್ಸ್ ಒಳಗಡೆ ಅವ್ರು ಮಾಡಿ
ಅವ್ರು ಸೆಲ್ಫ್ ರಿಲಯಂಟ್ ಆಗ್ಬೇಕಂದ್ರೆ ಈಗ ನೋಡ್ರಿ ಇಸ್ರೇಲ್ ಒನ್ ಆಫ್ ದ ಸೆಲ್ಫ್ ರಿಲಯಂಟ್ ಕಂಟ್ರೀಸ್, ಬಹಳಷ್ಟು ಸೆಲ್ಫ್ ರಿಲಯಂಟ್ ಐತಿ. ಬೇರೆ ಸಣ್ಣ ಸಣ್ಣ ಥಿಂಗ್ಸ್ ಮೇಲೆ ಡಿಪೆಂಡ್ ಇರುತ್ತೆ, ಬಟ್ ಅಷ್ಟು ಸಣ್ಣ ಕಂಟ್ರಿ ಇದ್ದು ಆಮೇಲೆ ಅವ್ರದ್ದು ನೀವು ಹಿಸ್ಟ್ರಿ ನೋಡಿದ್ರಿ ಅಂತಂದ್ರೆ ಭಾಳ ವರ್ಸ್ಟ್ ಹಿಸ್ಟ್ರಿ ತೋರ್ದು. ಒಂದು ಸ್ಮಾಲ್ ಪೀಸ್ ಆಫ್ ಲ್ಯಾಂಡು ಇದಿಲ್ಲ ಅವ್ರಿಗೆ. ಆಮೇಲೆ ಅವ್ರ ದೇಶದ ಜನ ಎಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗ್ಬಿಟ್ಟಿದ್ರು, ಎಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗಿ ಎಲ್ಲರೂ ಒಂದ್ ಕಡೆ ಬಂದು ಒಂದು ದೇಶ ಕಟ್ಕೊಂಡು ಒಂದು ಲ್ಯಾಂಗ್ವೇಜ್ ಅವ್ರು ಮರ್ತಿದ್ ಲ್ಯಾಂಗ್ವೇಜ್ನು ಕರೆಕ್ಟಾಗಿ ಹುಡ್ಕೊಂಡು ಇಷ್ಟು ಡೆವಲಪ್ ಆಗ್ಬೇಕಂತಂದ್ರೆ ಬಹಳಷ್ಟು ಎಫರ್ಟ್ ಹಾಕಿರ್ತಾರ, ಇನೋವೇಷನ್ ಮೇಲೆ ರೊಕ್ಕ ಹಾಕಿರ್ತಾರ. ಸೊ ಇಷ್ಟೆಲ್ಲ ಆಗ್ಬೇಕಂತಂದ್ರೆ ಒಂದು ಅವ್ರದ್ದು ದೇಶದ ಬಗ್ಗೆ ಅವ್ರಿಗೆ ಬಹಳ ಅಭಿಮಾನ ಇರುತ್ತೆ, ಒಂದನೇದ್ದು. ಎರಡನೇದ್ದು ಇರೋರು ಎಲ್ಲರೂ ಹೆಂಗಿರ್ತಾರ, ಒಟ್ಟು ನಮ್ಮ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕು ಹಂಗಿರ್ತಾರ. ಇನ್ನು ಮತ್ತೆ ಹೆಂಗ್ರಿ ಅವ್ರ ದೇಶದ ಗೌರ್ಮೆಂಟ್ ಆಯ್ತು, ಯಂಗ್ಸ್ಟರ್ಸ್ ಆಯ್ತು, ಎಲ್ಲರೂ ಎದ್ರ ಮೇಲೆ ಫೋಕಸ್ಡ್ ಅದ್ರ ಅಂದ್ರೆ ರಿಸರ್ಚ್ ಮತ್ತು ಇನೋವೇಷನ್. ಸೊ ಎಷ್ಟು ಜಾಸ್ತಿ ಹೊಸ ಹೊಸ ಇನೋವೇಷನ್ ಆಗತ್ತೆ, ಅಷ್ಟು ಹೊಸ ಹೊಸ ಐಡಿಯಾಸ್ ಬರ್ತಾವ, ಹೊಸ ಹೊಸ ಇನೋವೇಷನ್ ಆಗುತ್ತೆ. ಇನೋವೇಷನ್ ಬಂದಂಗ ಹೊಸ ಹೊಸ ಟೈಪ್ ಕಂಪ್ನೀಸ್ ಫಾರ್ಮ್ ಆಗ್ತಾವ. ಹೊಸ ಹೊಸ ಕಂಪ್ನೀಸ್ ಫಾರ್ಮ್ ಆದಂಗ ಅದ್ರೇನ್ ಮಾಡ್ತಾರ, ಇಡೀ ವರ್ಲ್ಡ್ಗೆ ಸೆಲ್ ಮಾಡ್ಬೋದು. ನೀವು ಹೊಸದ್ ಏನೋ ಕಂಡಿರಿ. ಇನೋವೇಷನ್ ಅಂದ್ರೆ ಏನ್ ಮಾಡ್ಬೋದು, ನೀವು ಹೊಸಾದ್ರೆ ಏನ್ರ ಕಂಡಿರ್ಬೋದು, ಅಥವಾ ಇದ್ದಿದ್ದನ್ನ ಬೆಟರ್ ಮಾಡ್ಬೋದು. ಸೊ ಇದ್ದಿದ್ದ ಸಿಚುವೇಶನ್ ಬೆಟರ್ ಮಾಡ್ಬೋದು, ಅಥವಾ ಹೊಸದ್ ಏನ್ರ ಕಂಡಿರ್ಬೋದು. ಇವೆರಡರೊಳಗಡೆ ನೀವು ಯಾವ್ದಾರ ಮಾಡಿ ತೋರಿಸಿದ್ರಿ ಅಂತಂದ್ರೆ ಇಡೀ ವರ್ಲ್ಡ್ ಅದನ್ನ ಏನ್ ಮಾಡುತ್ತೆ, ಎಕ್ಸೆಪ್ಟ್ ಮಾಡುತ್ತೆ. ಓಕೆ, ಸೊ ಈಗ ಇಂಡಿಯಾನು ಸೆಲ್ಫ್ ರಿಲಯಂಟ್ ಆಗ್ಬೇಕಂದ್ರೆ, ಇಷ್ಟು ತನಕ ಇದು ಇಸ್ರೇಲ್ ಬಗ್ಗೆ ಹೇಳಿದ್ದೀನಿ ಅಂತಂದ್ರೆ, ಇಂಡಿಯಾನು ಸೆಲ್ಫ್ ರಿಲಯಂಟ್ ಆಗ್ಬೇಕಂದ್ರೆ ಸೊ ಏನ್ ಬೇಕು ಅಂತಂದ್ರೆ ರಿಸರ್ಚ್ ಮತ್ತೆ ಇನೋವೇಷನ್ ಜಾಸ್ತಿ ಬೇಕು. ಸೊ ಎಷ್ಟು ಜಾಸ್ತಿ ರಿಸರ್ಚ್, ಎಷ್ಟು ಜಾಸ್ತಿ ಇನೋವೇಷನ್ ಆಗತ್ತೆ, ಅಷ್ಟು ಹೊಸ ಹೊಸ ಏನ್ರ ಕ್ರಿಯೇಟ್ ಆಗ್ತಾವ. ಹೊಸವು ಕ್ರಿಯೇಟ್ ಆದಂಗ ನಾವೇನ್ ಮಾಡ್ಬೋದು, ವರ್ಲ್ಡಿಗೆ ನಾವು ಅದನ್ನ ಏನ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಓಕೆ, ಅವಾಗ ನಾವೇನಾಗ್ತೀವಿ, ಸೆಲ್ಫ್ ರಿಲಯಂಟ್ ಆಗಿ ಒಂದು ಲೆವೆಲ್ಗೆ ನಮ್ದು ಎಕನಾಮಿ ಏನಾಗತ್ತೋ ಡೆವಲಪ್ ಆಗತ್ತೆ, ಚಲೋ ಆಗತ್ತೆ. ಓಕೆ, ಆದ್ರೆ ಇದೆಲ್ಲ ಆಗ್ಬೇಕಂದ್ರೆ ಇದ್ರೊಳಗಡೆ ಮೇನ್ ರೋಲ್ ಇರೋದು ಏನಂತಂದ್ರೆ, ಒಂದು ಗೌರ್ಮೆಂಟ್ ಇಂದ, ಇನ್ನೊಂದು ಯಾವ್ದ್ರಿ ಸ್ಟೂಡೆಂಟ್ಸ್ ಇಂದ, ಇನ್ಕ್ಲೂಡಿಂಗ್ ಎಲ್ಲರೂ. ಸ್ಟೂಡೆಂಟ್ಸ್ ಅಂದ್ರೆ ನೀವು ಕಲೆ ಆದವರು ಅಥವಾ ಜಸ್ಟ್ ಮುಗಿಸಿ ನೆಕ್ಸ್ಟ್ ಜಾಬ್ ಹೋಗೋರು ಅವರು ಇರ್ಬೋದು. ಸೊ ಯಾಕಂದ್ರೆ ನಿಮ್ಮ ತಲೆಯೊಳಗಡೆ ಏನು ಇನೋವೇಟಿವ್ ಐಡಿಯಾಸ್ ಬರ್ತಾವೆ, ಯಾವ್ದ್ರ ಫೀಲ್ಡ್ ಬಗ್ಗೆ ಇರ್ಬೋದು, ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಫೀಲ್ಡ್ ಐತಿ ಅದು ಬೇಕಾದ ತಗೋರಿ ನೀವು. ಅದ್ರೊಳಗಡೆ ನಿಮಗೆ ಏನು ಇನೋವೇಟಿವ್ಸ್ ಐಡಿಯಾಸ್ ಬರ್ತಾವೆ, ಅಥವಾ ನಿಮ್ಮ ತಲೆಯಾಗ ಏನರ ಆ ಟೈಪ್ ಇನೋವೇಷನ್ ಮಾಡ್ಬೇಕಂತ ಅನಿಸ್ತಂದ್ರ ಅದು ನೀವು ಮಾಡಿದ್ರಿ ಅಂತಂದ್ರೆ, ಹೊಸದೇನೋ ಕಂಡು ಹಿಡಿದ್ರಿ ಅಥವಾ ಇದ್ದಿದ್ದನ್ನ ಬೆಟರ್ ಮಾಡಿದ್ರಿ ಅಂತಂದ್ರೆ, ದ್ಯಾಟ್ ಐಡಿಯಾ ಕ್ಯಾನ್ ಕ್ರಿಯೇಟ್ ಅ ಗುಡ್ ಕಂಪ್ನಿ. ದ್ಯಾಟ್ ಕಂಪ್ನಿ ಕ್ಯಾನ್ ಸಪೋರ್ಟ್ ಯುವರ್ ಸೆಲ್ಫ್ ಅಂಡ್ ಎಂಟ್ರಿ ಆಲ್ಸೋ ಎಂಟ್ರಿ ಕಂಟ್ರಿ. ನಿಮ್ಗೂ ಸಪೋರ್ಟ್ ಮಾಡುತ್ತೆ ಆಬ್ವಿಯಸ್ಲಿ ಐಡಿಯಾ, ಮತ್ತೇನೋ ಹೇಳ್ತೀರಿ ಇಡೀ ಕಂಟ್ರಿಗೂ ಸಪೋರ್ಟ್ ಮಾಡುತ್ತೆ. ಸೊ ಹಂಗೆ ಬಹಳಷ್ಟು ಜನ ಹೊಸ ಹೊಸ ಐಡಿಯಾಸ್ನ ಕ್ರಿಯೇಟ್ ಮಾಡಿ, ಹೊಸ ಹೊಸ ಕಂಪ್ನೀಸ್ನ ಕ್ರಿಯೇಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಇಂಡಿಯಾ ಕ್ಯಾನ್ ಬಿಕಮ್ ಸೆಲ್ಫ್ ರಿಲಯಂಟ್ ಕಂಪ್ಲೀಟ್ಲಿ. ತಿಳಿತದ? ಅವಾಗ ನಾವೇನ್ ಮಾಡ್ಬೋದು, ಆತ್ಮನಿರ್ಭರ್ ಭಾರತ್ನ ಬಿಲ್ಡ್ ಮಾಡ್ಬೋದು. ಸೊ ಅಲ್ಲಿವರೆಗೂ ನಾವೇನ್ ಮಾಡ್ಬೇಕಾಗತ್ತೆ, ಬೇರೆ ಕಂಟ್ರೀಸ್ ಮೇಲೆ ಸ್ವಲ್ಪ ಡಿಪೆಂಡ್ ಆಗಬೇಕಾಗತ್ತೆ. ಸ್ವಲ್ಪ ಏನು ಭಾಳ ಡಿಪೆಂಡ್ ಅದೀವಿ. ಸೊ ಎಷ್ಟೊಂದು ಕಂಟ್ರೀಸ್ ಮೇಲೆ ನಾವು ಹಾಕ್ತೀವಿ, ಭಾಳ ಡಿಪೆಂಡ್ ಆಗಬೇಕಾಗತ್ತೆ. ತಿಳಿತಾ? ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಬೇಕು, ಇಸ್ರೇಲ್ ಕೇಳ್ರಿ. ಏರ್ಕ್ರಾಫ್ಟ್ಸ್ ಬೇಕು, ಫ್ರಾನ್ಸಿಗೆ ಕೇಳ್ರಿ. ಮತ್ತೆ ಇನ್ನೊಂದೇನೋ ಬೇಕು, ಅವ್ರಿಗೆ ಕೇಳ್ರಿ, ಇವ್ರಿಗೆ ಕೇಳ್ರಿ, ಹಿಂಗಾಗತ್ತೆ. ಸೊ ಅದಕ್ಕೆ ನಾವು ಸೆಲ್ಫ್ ರಿಲಯಂಟ್ ಆಗ್ಬೇಕಂದ್ರೆ ಸ್ಟೂಡೆಂಟ್ಸ್ ಮತ್ತೇನು ಯಂಗರ್ ಜನರೇಷನ್, ಯಂಗರ್ ಪೀಪಲ್ ಏನದ್ರಿ, ನಾವು ವಿ ಶುಡ್ ಫೋಕಸ್ ಮೋರ್ ಆನ್ ಏನ್ರಿ ಇನೋವೇಷನ್. ಓಕೆ, ಇದು ಸ್ವಲ್ಪ ಎದಕ್ಕೋ ಹೇಳ್ಬೇಕು ಅನಿಸ್ತು ಇವತ್ತು ಸ್ವಲ್ಪ ನ್ಯೂಸ್ ನೋಡಿ. ಓಕೆ, ಸೊ ಇಫ್ ಯು ಫೀಲ್ this video is good, okay, if you are finding this video as interesting, okay, so ಇದನ್ನ ಏನು ಹೇಳಿನಲ್ಲ ಈ ಕಂಟೆಂಟ್ ಸ್ವಲ್ಪ ನೆನಪಿಟ್ಕೋರಿ. ಆಮೇಲೆ ಸಾಧ್ಯ ಆದ್ರೆ ನೀವು ಯಾವ ಫೀಲ್ಡ್ ಚೂಸ್ ಮಾಡ್ತೀರಿ, ಅಲ್ಲಿ ಏನು ಪ್ರಾಬ್ಲಮ್ಸ್ ಅದಾವು ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡಿರಿ. ಆಮೇಲೆ ಸ್ವಲ್ಪ ಅದನ್ನ ಇನೋವೇಷನ್ ಯೂಸ್ ಮಾಡಿ ಸ್ವಲ್ಪ ಬೆಟರ್ ಮಾಡಕ್ಕೆ ಟ್ರೈ ಮಾಡಿರಿ. ಓಕೆ, ಆಮೇಲೆ ಹೊಸ ಐಡಿಯಾಸ್ ಬಗ್ಗೆ ಥಿಂಕ್ ಮಾಡ್ರಿ. ಎಲ್ಲೇ ಪ್ರಾಬ್ಲಮ್ಸ್ ಇರ್ತಾವೋ ಆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡಕ್ಕೆ ಟ್ರೈ ಮಾಡ್ರಿ. ಓಕೆ, ದ್ಯಾಟ್ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್ as it has made to Israel. Okay, so I hope this was useful. Thank you.